ಆದ್ಯಾ, ಏನ್ ನಡೆದಿದೆ ಇಲ್ಲಿ? ಪಲ್ಯ ಸಾಂಬಾರ್ ಏನ್ ಬೇಕಿದ್ರು ಮಾಡ್ಬೋದು. ಯಾವ್ದೇ ಕಟ್ ತಗೊಂಡ್ರು ಬರೀ 2 ರೂಪಾಯಿ ಅಷ್ಟೇ. ಚಿಕ್ಕತ್ತೆ, ನೀವ್ ಅಡ್ಗೆ ಮಾಡಿ ತಿಂದಾದ್ಮೇಲೆ ಗೊತ್ತಾಯ್ತು ಅಡ್ಗೆ ಮಾಡೋದು ಒಂದ್ ಕಲೆ ಅಂತ. ಚಿಕ್ಕತ್ತೆ, ನೀವು ಅಮ್ಮ ಮತ್ತೆ ಅಣ್ಣನ್ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡಿ. ಅದ್ಭುತವಾಗಿ ಮದ್ವೆ ಊಟ ರೆಡಿ ಮಾಡ್ಸೋಣ. ಪ್ಲೀಸ್ ಅತ್ತೆ, ಪ್ಲೀಸ್ 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 ಪ್ಲೀಸ್. ಚಿಕ್ಕತ್ತೆ, ಕೈ ಮುಗಿತೀನಿ, ಆ ಜೋಡಿನ ಮಾತ್ರ ದೂರ ಮಾಡಬೇಡಿ ಪ್ಲೀಸ್. ಆದ್ಯಾ, ಈ ಹುಡುಗಾಟದಲ್ಲಿ ನೀನ್ ಬರಬೇಡ. ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ, ಕಾಳಜಿನೂ ಇದೆ. ವಿಕ್ಕಿಗೆ ಸಾರ್ಥಕ್ಗೆ ಇದು ಹುಡುಕಾಟ ಆದ್ರೆ ನೀನು 8 ತಿಂಗಳು ಬಸ್ರಿ. ನೀನು ಇವ್ರ ಜೊತೆ ಕೋತಿ ತರ ಕುಣಿತಾ ಇದೆಯಲ್ಲ, ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ಬಸ್ರಿ ಅಂತ ಗೊತ್ತು ಅಲ್ವಾ ಚಿಕ್ಕತ್ತೆ, ಮತ್ ಬಸ್ರಿ ಬೈಕಿನ ಈಡೇರಿಸಿ ಅಲ್ವಾ. ಪ್ಲೀಸ್ ಚಿಕ್ಕತ್ತೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ಆದ್ರೂ ನನ್ನ ಆಸೆನ ಈಡೇರಿಸಿ ಚಿಕ್ಕತ್ತೆ. ಬರೀ ಅವಳು ತುಂಬಾ ಕೇಳ್ಕೊತಾ ಇದ್ದಾಳೆ, ಒಪ್ಕೋಬಾರ್ದಾ? ಬಸ್ವೀರ್ ಏನಾದ್ರು ಕೇಳಿದ್ರೆ ಆಗಲ್ಲ ಅನ್ಬಾರ್ದು ಅಂತ ನೀನೇ ಹೇಳ್ತಿದ್ಯಲ್ಲ. ನೀವು ಸುಮ್ಮನೆ ಇರಿ. ಅವಳು ಬೇರೆ ಏನೇ ಕೇಳಿದ್ರು ನಾನು ಒಪ್ಕೊಂಡ್ಬಿಡ್ತಿದ್ದೆ. ಆದ್ರೆ ಈ ವಿಷಯದಲ್ಲಿ ಒತ್ತಾಯ ಮಾಡಿ ಬಸ್ರಿ ಬೈಕೆ ಅಂತಿದ್ದಾಳೆ. ನಾವು ಹಿಂದೆ ಮುಂದೆ ಯೋಚನೆ ಮಾಡಬಾರ್ದಾ? ಆದ್ಯಾ ಪುಟ, ನೋಡು ತುಂಬಾ ಬಿಸಿಲಿದೆ, ಇಲ್ಲಿ ನಿಂತ್ಕೋಬೇಡ, ಮನೆಗೆ ಹೊರಟೋಗು, ನನ್ನ ಒತ್ತಾಯ ಮಾಡ್ಬೇಡ. ಬಾರಿ ಅಂತ ನನಗೆ ಚೆನ್ನಾಗ್ ಗೊತ್ತು. ಚಿಕ್ಕತ್ತೆ, ಅತ್ತೆ, ಜ್ಯೂಸ್ ಅಲ್ಲಿಡು. ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಹೇಳು. ಅತ್ತೆ, ನಮ್ಮಮ್ಮ ತುಂಬ ಸೂಕ್ಷ್ಮ ಸ್ವಭಾವದವರು. ಯಾರಾದರೂ ಏನಾದರೂ ಮಾತಾಡ್ಬಿಟ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ಮೊನ್ನೆ ಪಾರ್ಟಿಲಿ ಅಮ್ಮಂಗೆ ದೊಡ್ಡ ಅವಮಾನನೇ ಆಯಿತು. ಅದಕ್ಕೆ. ಏನದಕ್ಕೆ? ಈಗೇನ್ ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕಾರ್ತಿ? ಅಯ್ಯೋ, ಆಗಲ್ಲ ಅತ್ತೆ. ನಾನು ಯಾಕೆ ಆ ಥರ ಎಲ್ಲ ಕೇಳ್ತೀನಿ? ಆ ಘಟನೆ ನಮ್ಮನೇಲಿ ನಡೀತಲ್ವಾ, ಅದಕ್ಕೆ. ಏನ್ ಅದಕ್ಕೆ ಅದಕ್ಕೆ ಅಂತ ಅವಾಗ್ಲಿಂದ ರಾಗ ಎಳಿತಿದ್ಯಾ? ಅಂದ್ರೆ ನಿನ್ ಮಾತಿನ ಉದ್ದೇಶ ಇದಕ್ಕೆಲ್ಲ ನಾನ್ ಕಾರಣ ಅಂತನಾ? ಇಲ್ಲ ಅತ್ತೆ, ನನ್ ಮಾತಿನ ಉದ್ದೇಶ ಅದಲ್ಲ. ಅದ್ ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳೋ. ಅಮ್ಮನ ಹತ್ರ ನೀವು ಆಗಿದ್ದಾಗೋಯ್ತು, ಮರ್ತ್ಬಿಡಿ ಅಂತ ಒಂದ್ ಮಾತು ಹೇಳ್ಬೋದಾ ಅತ್ತೆ? ಎಲ್ರು ನನಗೆ ಹೇಳೋ ಹಾಗಾಗ್ಬಿಟ್ರು. ನೀನೊಬ್ಳು ಕಮ್ಮಿ ಇದ್ದೆ. ಈ ಮನೇಲಿ ನಾನ್ ಯಾರು, ನನ್ ಸ್ಥಾನ ಏನು ಅಂತ ತಿಳ್ಕೊಂಡ್ ಮಾತಾಡು. ಸೊಸೆ ಸೊಸೆ ತರ ಇದ್ರೆ ಒಳ್ಳೇದು. ನಿನಗೂ ಅತ್ತೆ ಆಗೋ ಕಾಲ ಬರುತ್ತೆ, ಅವಾಗ ನೀನ್ ಅತ್ತೆ ಆಗುವಂತೆ. ಆದ್ರೆ ಇವಾಗ ನೀನ್ ನನಗ್ ಅತ್ತೆ ಆಗಕ್ ಬರ್ಬೇಡ. ಏನ್ ಬಾವ ಇದು? ನಿಮ್ ಪ್ಲಾನ್ಗೂ ಬೆಲೆ ಇಲ್ದಂಗ ಆಗೋಯ್ತಲ್ಲ. ಬೆಲೆ ಮನೆ ಹಾಳಾಗ ನಾನು ಸರಿಯಾಗಿ ಮೂಸು ನೋಡ್ತಾ ಇಲ್ಲ ಅವರು. ಅದ್ಯಾ ನಿಮ್ ಪ್ಲಾನ್ ಫ್ಲಾಪ? ನಿಮ್ಗಾದ್ರೆ ಸುಮ್ನೆ ಹೋದ್ರು, ನನಗ್ ಚೆನ್ನಾಗಿ ಬೈದ್ಬಿಟ್ಟು ಹೋದ್ರು. ಏನ್ ಮಾಡೋದು ಇವಾಗ? ಸುಮ್ನೆ ಅಂತೂ ಮನೆ ಹೋಗಕ್ ಆಗಲ್ಲ. ನೋವೇ, ಚಾನ್ಸೇ ಇಲ್ಲ. ಏನೇ ಆದ್ರೂ ಒಪ್ಸ್ಬಿಟ್ಟೆ ಮನೆಗೆ ಹೋಗೋದು ಅಷ್ಟೇ. ಯೋಚನೆ ಮಾಡ್ಬೇಡ ಅಣ್ಣ, ಅಮ್ಮನೇ ನೀನ್ ಹೆಂಡತಿ ಆಗೋದು. ಅದು ಸ್ವರ್ಗದಲ್ಲೇ ಫಿಕ್ಸ್ ಆಗೋಗಿದೆ. ಇಲ್ಲಿ ಚೌಟ್ರಿ ಮತ್ತೆ ಡೇಟ್ ಅಷ್ಟೇ ಬುಕ್ ಆಗ್ಬೇಕಾಗಿರೋದು.
ನಾಟಕ ಚೆನ್ನಾಗಿತ್ತು. ನಿಮ್ ಜೊತೆಗೆ ನಾನು ನಾಟಕ ನೋಡಿದೆ. ಆದ್ರೆ ನಾಟಕ ಮುಗಿದ್ಮೇಲೂ ಅಲ್ಲಿ ನಿಂತಿದ್ರೆ ಅವ್ರಿಗೇನು ದುಡ್ನವರು, ಏನು ವ್ಯತ್ಯಾಸ ಆಗಲ್ಲ, ಚೆನ್ನಾಗೇ ಇರ್ತಾರೆ. ಆದ್ರೆ ನಮಗ್ ಹಾಗಲ್ಲ. ಮೆಸ್ಗೆ ಹೋಗಿ ಅಡಿಗೆ ಮಾಡಬೇಕು. ಒಂದ್ ವಾರ ಆಗ್ರಾಕ್ ಹೋದಾಗ ಮೆಸ್ನ ಬಾಗಿಲು ಹಾಕಿದ್ವಿ, ಈಗ ಓಪನ್ ಮಾಡಬೇಕು. ಏನೇ ನೋಡೋದು? ರಿಮೋಟ್ ಕೊಡು. ನೋಡಲಿ ಚೆನ್ನಾಗಿದೆ. ತೆಗೆದ್ ಬಿಟ್ಟ ಅಂದ್ರೆ ಜಾಸ್ತಿ ಡೌನ್ ಮಾಡಬೇಡ. ರಿಮೋಟ್ ಕೊಡು ಅಂದ್ರೆ ಕೊಡ್ಬೇಕಷ್ಟೇ. ನಾನ್ ಕೊಡಲ್ಲ ಕಣೆ, 1000 ಸಲ ಹೇಳಿದೀನಿ. ಆಗಲ್ಲ 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 ಅಷ್ಟೇ. ದಿನ ಕಳ್ದಾಗೆ ನೀನ್ ಚಿಕ್ಕೋಳಲ್ಲ, ಸ್ವಲ್ಪ ಮೆಚುರಿಟಿ ಇರೋ ತರ ನಡ್ಕೋ. ಒಳ್ಳೆ ಚೈಲ್ಡಿಶ್ ತರ ಆಡ್ಬೇಡ. ನೀನು ನಿನ್ ಮೂಗಿ ನೇರಕ್ಕೆ ಯೋಚನೆ ಮಾಡ್ತಿದ್ಯಾ. ನಾನ್ ಚೈಲ್ಡಿಶ್ ಆದ್ರೆ ತಾವ್ ಸೆಲ್ಫಿಶ್ ನೋಡು. ಬೇಡ, ನಂಗೆ ತುಂಬಾ ರೇಗಿಸ್ತಾ ಇದ್ಯಾ ಅಂಜು. ರಿಮೋಟ್ ಕೊಡು. ನಂಗ್ ಗೊತ್ತಿಲ್ಲ ಕಣೆ, ಇವತ್ ಏನಾದ್ರೂ ಆಗ್ಲಿ, ಏನಾಗುತ್ತೆ ಅಂತ ನೋಡಬೇಡ. ಹೌದಾ? ಅಲ್ಲಿ ಏನಾಯ್ತು? ಅಣ್ಣ ಅದಕ್ಕೆ ವಿಕ್ಕಿ ಅವ್ರು ಎಲ್ರು ಬಂದಿದ್ರಲ್ವಾ? ಅಮ್ಮನ ಹತ್ರ ಮಾತಾಡಿದ್ರ? ಅಮ್ಮ ಏನಂದ್ಲು? ಹಲೋ, ಒಂದೇ ಉಸಿರಲ್ಲಿ ಇಷ್ಟೊಂದ್ ಪ್ರಶ್ನೆ ಕೇಳ್ತೀಯಲ್ಲಕ್ಕ. ಒಂದ್ ಕ್ಷಣ ಗಾಬರಿ ಆಗೋದೆ ಗೊತ್ತಾ? ಮೊದ್ಲು ಕೇಳ್ದಷ್ಟು ಕೇಳು ಅದಿತಿ. ಹೇಳೋದೇನಿದೆ, ಅಮ್ಮ ಹಠ ಬಿಡ್ತಿಲ್ಲ, ಯಾರ ಮಾತಿಗೂ ಬಗ್ಲಿಲ್ಲ. ಹಠ ಹಿಡ್ದು ಸಾಧಿಸ್ತಾ ಇದ್ದಾಳೆ. ವೇದನ್ ಬಾಬಾ ರಾತ್ರಿ ಎಲ್ಲ ಮನೆ ಆಚೆನೆ ಕೂತಿದ್ರು. ಅಷ್ಟಾದ್ರೂ ಅಮ್ಮನ್ ಮನ್ಸು ಕರಗ್ಲೇ ಇಲ್ಲ ಗೊತ್ತಾ? ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಆದ್ರೆ ನಮ್ ಸೆಂಟಿಮೆಂಟ್ ಪರಿ ಈ ವಿಷಯದಲ್ಲಿ ಸ್ವಲ್ಪನೇ ಎಮೋಷನಲ್ ಆಗ್ತಿಲ್ಲ. ಛೇ, ನಾನೇನೋ ಅನ್ಕೊಂಡಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನಡೀತಿದ್ಯಲ್ಲ ಅದಿತಿ. ಎಲ್ಲಾನು ಎಷ್ಟ್ ಚೆನ್ನಾಗಿ ಕೂಡ್ ಬಂದಿತ್ತು, ಈಗ ನೋಡಿದ್ರೆ ಎಲ್ಲಾನು ತಲೆ ಕೆಳಗಾಗ್ಬಿಟ್ಟಿದೆ. ಹೌದು ಅಕ್ಕ, ನನ್ಗೂ ಅದೇ ಬೇಜಾರು. ಬರೀ ಬೇಜಾರ್ ಮಾಡ್ಕೊಂಡ್ರೆ ಏನು ಲಾಭ ಇಲ್ಲ ಅದಿತಿ. ನಾವೆಲ್ಲ ಸೇರಿ ಏನಾದ್ರೂ ಮಾಡ್ಬೇಕು. ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬಹುದು ಅಂತ ಹೊಳಿಯೋದೇ ಇಲ್ಲ. ಹೊಳಿಯೋವರೆಗೂ ಬಿಡ್ಬೇಡ. ಏನಾದ್ರೂ ಐಡಿಯಾ ಮಾಡ್ಲೇಬೇಕು, ಅಮ್ಮನ ಒಪ್ಪಿಸ್ಲೇಬೇಕು. ನಾನು ಯೋಚನೆ ಮಾಡ್ತೀನಿ, ನೀನು ಯೋಚನೆ ಮಾಡು ಅದಿತಿ. ಸರಿ ಅಕ್ಕ, ನಾನು ಅಂಜು ಸೇರಿ ಯೋಚನೆ ಮಾಡ್ತೀವಿ. ಸರಿ. ಅಲ್ಲ ಕಣೆ ಅಕ್ಕ, ಇಷ್ಟೊಂದ್ ಜಗಳ ಆಡಿನೂ ಇನ್ನೊಂದ್ ಪಾರ್ಟಿಗೆ ಸೇರ್ಕೊಂಡ್ಬಿಟ್ಟೆ. ಅದಕ್ಕೆ ಕಣ ನೀನ್ ಚೈಲ್ಡ್ ಅನ್ನೋದು. ನಮ್ ವಿಷಯ ಏನೇ ಇರ್ಲಿ, ಮನೆ ವಿಷಯ ಮನೆಯವ್ರ ವಿಷಯ ಅಂತ ಬಂದಾಗ 2 ಪಾರ್ಟಿ ಅಲ್ಲ, ನಾವೆಲ್ಲ ಒಂದೇ. ಬಿಸಿಲು ಜಾಸ್ತಿ ಇದೆ, ಕುಡಿ. ಏನ್ ಮಾಡುದು ಸಾರ್ಥಕ್? ನಾವೆಲ್ಲ ಏನೇ ಮಾಡಿದ್ರು ಚಿಕ್ಕತ್ತೆ ಒಪ್ಕೊಳ್ತಾ ಇಲ್ಲ. ಅಣ್ಣ ಬೇರೆ ಹೋಪ್ಲೆಸ್ ಆಗಿ ನಿಂತ್ಕೊಂಡಿದ್ದಾನೆ. ಬಟ್ ನಾವೇನಾದ್ರೂ ಮಾಡ್ಲೇಬೇಕು ಅಲ್ವಾ?
ಒಂದು ವಾರದಿಂದ ಮೆಸ್ ಶುರು ಮಾಡಲ್ಲ ಅಂತ ನಾವ್ ಅನ್ಕೊಂಡ್ರೆ ಈಗ ಶುರು ಮಾಡಕ್ಕೆ ಕ್ಲೀನ್ ಮಾಡಕ್ ನೋಡ್ತಿದ್ದೀರಾ. ನಿಮ್ಮ ಸುಮ್ಮನೆ ಬಿಡಲ್ಲ. ನಾನಿಲ್ಲಿ ಬಂದಿದ್ದೆ ದುಷ್ಟರನ್ನ ಕೊನೆ ಕಾಣಿಸೋದ್ರ ಜೊತೆಗೆ ಒಳ್ಳೆಯವ್ರನ್ನ ರಕ್ಷಣೆ ಮಾಡೋದಕ್ಕೆ. ಅಲ್ಲ ಕಡೆ ಅಮ್ಮ ಸಡನ್ ಆಗಿ ವಿಲನ್ ಯಾಕಾದ್ಲು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಮ್ಮ ಬರ್ತ್ಡೇ ಪಾರ್ಟಿಗೆ ಹೋಗ್ ಬಂದ್ಮೇಲೆ ಬದಲಾಗ್ಬಿಟ್ಟಿದ್ದಾಳೆ ಕಡೆ. ಅದಕ್ಕೂ ಮೊದಲು ವೇದನ್ ಬಾವ ಅಮ್ಮ ಹೋಗಂಗ್ ಆಗ್ರದಲ್ಲಿ ಪ್ರಪೋಸ್ ಮಾಡಿದಾಗ ನಗ್ತಾನೆ ಇದ್ಲು. ಆ ಫೋಟೋಸ್ ಅಲ್ಲೂ ಕಾಣ್ತಾ ಇತ್ತು. ಅಂದ್ರೆ
ಬರ್ಡೇ ಪಾರ್ಟಿಲಿ ಆ ಸುಹಾಸಿನಿ ಏನಾದ್ರೂ ಅಮ್ಮಂಗ್ ಅವಮಾನ ಮಾಡಿರ್ಬೋದು ಅಂತೀಯಾ? ನನ್ಗೆ ಯಾಕೋ ಎಲ್ಲ ಆ ಫಂಕ್ಷನ್ ಆದ್ಮೇಲೆ ಬದಲಾಗಿರೋದು ನೋಡಿದ್ರೆ ಅಂತದ್ದೇ ಏನೋ ಆಗಿದೆ ಅನ್ಸ್ತಿದೆ. ಮೊದ್ಲೇ ಅವರು ನಾವ್ ಫಂಕ್ಷನ್ ಹೋದಾಗ್ಲೆಲ್ಲ ಯಾಕಾದ್ರೂ ಹೋದ್ವಪ್ಪ ಅನ್ನೋ ತರ ಆಡ್ತಾರೆ. ಅದು ನಿಜನೇ. ಅಂತ ರಾಕ್ಷಸಿ ಹೊಟ್ಟೆಲಿ ವೇದನ್ ಬಾವ ಹೇಗ್ ಹುಟ್ಟಿದ್ರು. ಅಮ್ಮು ಅಕ್ಕಂಗೋಸ್ಕರ ಅಮ್ಮನ ಒಪ್ಪಿಸ್ತೀನಿ ಅಂತ ಹೇಗ್ ಕೂತಿದಾರೆ ನೋಡು. ಇವತ್ ಅಮ್ಮ ಏನಾದ್ರೂ ಮನ್ಸ್ ಬದಲಾಯಿಸ್ಲಿಲ್ಲ ಅಂದ್ರೆ ಅಮ್ಮು ಅಕ್ಕ ಮತ್ತೆ ವೇದನ್ ಬಾವ ಪೇಷನ್ಸ್ ಕಳ್ಕೊಂಡ್ಬಿಡ್ತಾರೆ ಕಣೆ. ಅದಕ್ಕೂ ಮುಂಚೆ ನಾವೇನಾದ್ರೂ ಮಾಡ್ಬೇಕು. ಹೌದು, ಆದ್ರೆ ಏನ್ ಮಾಡೋದು? ನಾನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀನಿ ಕಣೆ. ಅಮ್ಮಂಗೆ ಮಾತಲ್ಲಂತೂ ಒಪ್ಸಕ್ ಆಗಲ್ಲ, ಆದ್ರೆ ಒಂದ್ ದಾರಿ ಇದೆ. ಏನಕ್ಕ? ಇನ್ನೇನು, ಅವ್ರಿಬ್ರು ಓಡೋಗ್ ಮದ್ವೆ ಆಗಿ ಮನೆ ಮುಂದೆ ಬಂದ್ ನಿಲ್ಲೋದು. ಹುಚ್ಚಿ ತರ ಮಾತಾಡ್ಬೇಡ. ಈಗ ಅಮ್ಮ ಒಪ್ತಾ ಇಲ್ಲ ಅಷ್ಟೇ. ಅವ್ರು ಹಾಗೇನಾದ್ರೂ ಓಡ್ ಹೋಗಿ ಮದ್ವೆ ಆಗಿ ಬಂದ್ ನಿಂತ್ರೆ ಅಮ್ಮನೇ ಇರಲ್ಲ. ಅಮ್ಮ ಖಂಡಿತ ಅದನ್ನ ತಡ್ಕೊಳಲ್ಲ. ಅದು ನಿಜನೇ. ಸುಮ್ನೆ ಹಾಗೆ ವಿಯರ್ ಥಾಟ್ ಬಂತಷ್ಟೇ. ಯೋಚನೆ ಮಾಡು, ಇನ್ನೂ ಬೆಟರ್ ಐಡಿಯಾಸ್ ಹೊಳಿಯುತ್ತಾ ಅಂತ. ನಿನ್ಗೇನು ಆಗ್ಲಿಲ್ಲ ತಾನೆ? ಇವರೆಲ್ಲ ನಮ್ಗೇನು ಮಾಡ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಎಲ್ಲ ಒಂದು ಕಷ್ಟನೇ ಇಲ್ಲ. ನೀವು ನನಗೆ ಅಮೂಲ್ಯನ ಕೊಡೋದಿಕ್ಕೆ ಒಪ್ಕೊಂಡ್ರೆ ಈ ತರ 1000 ಸಮಸ್ಯೆಗಳು ಬಂದ್ರು 1 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ತೇನೆ. ನಿಮ್ಮ ಕೋಪನ ಬದಿಕಿಟ್ಟು ದಯವಿಟ್ಟು ನನ್ನ ಅಮೂಲ್ಯ ಪ್ರೀತಿನ ಒಪ್ಕೊಳ್ಳಿ ಅಮ್ಮ. ಚಿಕ್ಕತ್ತೆ, ಅವ್ರು ತುಂಬಾ ಇಷ್ಟಪಡ್ತಾ ಇದಾರೆ. ಏನೇ ಸಮಸ್ಯೆ ಬಂದ್ರು ಒಟ್ಟಿಗೆ ನಿತ್ಯ ಇಟ್ಕೊಳ್ತಾರೆ. ಅಣ್ಣಂಗೆ ಅಮ್ಮು ಅಂತ ಹುಡುಗಿ ಸಿಗಲ್ಲ, ಅಮ್ಮುಗೆ ಅಣ್ಣನ್ ತರ ಹುಡುಗ ಸಿಗಲ್ಲ. ದಯವಿಟ್ಟು ಒಪ್ಕೊಳ್ಳಿ ಚಿಕ್ಕತ್ತೆ. ನೀವೆಲ್ಲ ಸೇರ್ಕೊಂಡು ನನ್ನ ಮನ್ಸನ್ನ ಬದಲಾಯಿಸ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನ ಇಲ್ಲೇ ಬಿಟ್ಬಿಡಿ. ನಾನೇ ನಿರ್ಧಾರ ಮಾಡಿರೋದಕ್ಕೂ ಕೂಡ ತುಂಬಾ ಬಲವಾದ ಕಾರಣ ಇದೆ. ಇದು ಬರೀ ಅಮ್ಮು ಮದುವೆ ವಿಚಾರ ಅಲ್ಲ. ನನಗೆ ಇನ್ನೂ 2 ಮಕ್ಕಳಿದ್ದಾರೆ. ಅಮ್ಮು ಜೀವನದ ಜೊತೆಗೆ ನನಗೆ ಅವ್ರ ಜೀವನನೂ ಮುಖ್ಯನೇ. ಆ ಮನೆ ಜೊತೆಗೆ ಈಗಾಗಲೇ ಒಂದು ಸಂಬಂಧ ಇದೆ. ಅದನ್ನ ಚೆನ್ನಾಗಿಟ್ಕೊಳ್ಳೋಣ. ಇದೊಂದು ವಿಚಾರದಲ್ಲಿ ನನ್ನನ್ನು ಬಲವಂತ ಪಡಿಸ್ಬೇಡಿ. ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ನೀವೇನು ಮಾತಾಡಬೇಡಿ. ನಾನು ಹೇಳೋದನ್ನ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ. ಅವ್ರುಗಳು ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ. ಬಾರೆ ಅಮ್ಮ, ಇನ್ ಒಂದೇ ಒಂದ್ಸತಿ ಬಾರೆ ಅಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅಷ್ಟೇ. ಪರವಾಗಿಲ್ಲ, ಬಾರೆ ಬಾರೆ.